ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಬಿಗ್ ಬಾಸ್ ಫಿನಾಲೆ ನಡೆದಿದ್ದು ಬರೀ 50 ಆಡಿಯನ್ಸ್ ಸಮ್ಮುಖದಲ್ಲೇ. ಎಸ್, ಸಾಮಾನ್ಯವಾಗಿ ಬಿಗ್ ಬಾಸ್ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಯನ್ನ ಬಹಳ ಅದ್ದೂರಿಯಾಗಿ ಮಾಡಲಾಗುತ್ತೆ. ಆ ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ಪ್ರೇಕ್ಷಕರು ಸಹ ತುದಿಗಾಲಲ್ಲಿ ನಿಂತಿರ್ತಾರೆ ಮತ್ತು ಪಾಸ್ಗಾಗಿ ಬಹಳ ಬೇಡಿಕೆ ಇರುತ್ತೆ. ಆದ್ರೆ ಈ ಬಾರಿ ಅದ್ಯಾವುದೂ ಆಗಿಲ್ಲ. ಈ ಬಾರಿ ಕೇವಲ 50 ಜನರ ಎದುರು ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ನಡೆದಿದೆ ಅಂದ್ರೆ ನಂಬಲೇಬೇಕು. ಪ್ರತಿ ಬಾರಿ ಕಾರ್ಯಕ್ರಮ ಪ್ರಸಾರವಾಗುವ ದಿನವೇ ಯಾರು ವಿನ್ನರ್ ಎಂಬುದು ಬಹಿರಂಗವಾಗ್ತಿತ್ತು. ಇದನ್ನ ತಡೆಗಟ್ಟುವ ಸಲುವಾಗಿ ಮತ್ತು ಕೊನೆಯ ಕ್ಷಣದವರೆಗೂ ಕುತೂಹಲ ಉಳಿಸಿಕೊಳ್ಳುವುದಕ್ಕಾಗಿ ಈ ಬಾರಿ ಜನರಿಗೆ ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನ ನೀಡಿರಲಿಲ್ಲ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಭಾಗವಹಿಸಿದ್ದು ಕೆಲವೇ ಜನ. ಅದರಲ್ಲೂ ಕಾರ್ಯಕ್ರಮದ ತಾಂತ್ರಿಕ ತಂಡವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸ್ಪರ್ಧಿಗಳು ಮತ್ತು ಕೊನೆಯ ಸುತ್ತಿನಲ್ಲಿದ್ದ 5 ಸ್ಪರ್ಧಿಗಳ ಕುಟುಂಬದವರ ಹೊರತಾಗಿ ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರು ಭಾಗವಹಿಸಿರಲಿಲ್ಲ. ಅದೇ ಕಾರಣಕ್ಕೆ ಸ್ಪರ್ಧಿಗಳ ಕುಟುಂಬದವರನ್ನ ಮತ್ತು ಹಳೆಯ ಸ್ಪರ್ಧಿಗಳನ್ನ ಪದೇ ಪದೇ ತೋರಿಸಲಾಗ್ತಿತ್ತು. ಇನ್ನು ಕಾರ್ಯಕ್ರಮ ನಡೆದ ಸ್ಥಳದಲ್ಲಿ ಜಾಮರ್ ಅಳವಡಿಸಲಾಗಿತ್ತಂತೆ. ಅದೇ ಕಾರಣಕ್ಕೆ ಸಭಾಂಗಣದಲ್ಲಿ ಹಾಜರಿದ್ದವರು ಯಾರಿಗೂ ಹೊರಗಿನವರ ಅಥವಾ ಹೊರಗಿನವರಿಗೂ ಒಳಗಿದ್ದವರ ಸಂಪರ್ಕ ಸಿಗ್ತಿರಲಿಲ್ಲ. ಇನ್ನು ಕಾರ್ಯಕ್ರಮದ ಹಿಂದಿನ ತಾಂತ್ರಿಕ ತಂಡದವರ ಮೊಬೈಲ್ಗಳನ್ನ ಎತ್ತಿಟ್ಕೊಳ್ಳಲಾಗಿತ್ತಂತೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಯಾರು ಗೆದ್ರು ಎಂಬ ನಿಖರವಾದ ಉತ್ತರ ಯಾರಲ್ಲೂ ಇರಲಿಲ್ಲ. ಅದೇ ಕಾರಣಕ್ಕೆ ಈ ಬಾರಿ ಕಾರ್ಯಕ್ರಮ ಕೊನೆಯವರೆಗೂ ತನ್ನ ಕುತೂಹಲವನ್ನ ಉಳಿಸಿಕೊಂಡಿತ್ತು. ಪ್ರಥಮ್ ಗೆಲ್ಲಬಹುದು ಎಂಬ ಅಂದಾಜು ಕಾರ್ಯಕ್ರಮ ನೋಡುಗರಿಗಿದ್ರು ಕೊನೆವರೆಗೂ ಅದನ್ನ ಕಾಯ್ದಿಟ್ಟುಕೊಳ್ಳುವಲ್ಲಿ ಬಿಗ್ ಬಾಸ್ ತಂಡ ಮತ್ತು ಕಲಾ ಸೂಪರ್ ಯಶಸ್ವಿಯಾಗಿದೆ ಅಂದ್ರೆ ಸುಳ್ಳಾಗಲಾರದು. ಬಿಗ್ ಬಾಸ್ ಈ ಬಾರಿ ಯಾಕೆ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಅನ್ನೋದನ್ನ ತಿಳ್ಕೊಂಡ್ರಿ. ಸೊ ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.